ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಶಿವಾನಿ, ದೀಪ ಆರೋಗಿದೆ. ಶಿವಾನಿ, ಯಾಕೆ ಹೀಗಾಗ್ತಿದೆ? ಎಷ್ಟೇ ಪ್ರಯತ್ನ ಪಟ್ಟರು ದೀಪ ಹಚ್ಚಕ್ಕೆ ಆಗ್ತಾ ಇಲ್ಲ. ಯಾವತ್ತೂ ಹಿಂಗಾಗಿರ್ಲಿಲ್ವಲ್ಲ. ಸತ್ಯ ಗೊತ್ತಾಗೋದು ದುಷ್ಟಶಕ್ತಿಗಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಏನಂದೆ? ದುಷ್ಟಶಕ್ತಿಗಳ? ಅಂದ್ರೆ ಸತ್ಯ ಗೊತ್ತಾಗಬಾರ್ದು ಅಂತ ತಡೆಯೋದಕ್ಕೆ ಎಲ್ಲ ಕಡೆನೂ ದುಷ್ಟಶಕ್ತಿಗಳಿರ್ತಾವಲ್ವಾ, ಅವು ತೊಂದರೆ ಕೊಡ್ತಾ ಇದ್ದಾವೆ ಅಂತ ಹೇಳಿದೆ ಅಷ್ಟೆ. ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ನಾನು ಏನು ಹೇಳಿದ್ರೂ ಅರ್ಥ ಆಗಲ್ಲ ಸಹಸ್ರ. ಅರ್ಥ ಆದರೂ ಅದು ತಪ್ಪಾಗಿ ಕಾಣಿಸುತ್ತೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೀನು ದೀಪೇಶ್ವರಿನೇ ವಿಚಾರಿಸ್ಬೇಕು. ಹಾಗೆ ದೀಪೇಶ್ವರಿ ಹೇಳೋ ಎಷ್ಟೋ ಸತ್ಯಗಳು ಎಷ್ಟೋ ನಂಬಿಕೆಗಳನ್ನ ನುಚ್ಚುನೂರು ಮಾಡಿಬಿಡುತ್ತೆ. ನಂಬಿಕೆಗಳು ನುಚ್ಚುನೂರಾಗುತ್ತಾ? ಹಾಗಂದ್ರೆ ಏನರ್ಥ? ಇದಕ್ಕೆ ಉತ್ತರ ನಾನಲ್ಲ, ದೀಪೇಶ್ವರಿನೇ ಕೊಡಬೇಕು. ನೀನು ದೀಪ ಬೆಳಗ್ಲೇಬೇಕು, ದೀಪೇಶ್ವರಿ ಸತ್ಯ ಹೇಳಲೇಬೇಕು. ಆದ್ರೆ ದೀಪ ಯಾಕೋ ಬೆಳಗಕ್ಕೆ ಆಗ್ತಾ ಇಲ್ವಲ್ಲ ಶಿವಾನಿ? ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಸಹಸ್ರ. ಸತ್ಯ ತಿಳಿಯೋದು ನೀನಷ್ಟೇ ನನಗೂ ಅನಿವಾರ್ಯ ಇದೆ. ಹಚ್ಚು. ಏನಾಗಿದೆ ನಿಮ್ಗೆಲ್ಲ? ಅಪ್ಪ ಹೇಳಿ ಬಿಡಪ್ಪ, ಏನಿದೆಲ್ಲ ನಾನ್ಸೆನ್ಸು? ನಿಮ್ಗೆಲ್ಲ ಈ ಜನ್ಮಕ್ಕೆ ಬುದ್ಧಿ ಬರಲ್ವಾ? ಅಲ್ಲ, ಯಾವ ಕಾಲದಲ್ಲಿ ಇದ್ರ ನೀವೆಲ್ಲ? ಏನ್ರಿ ಅದು? ಏನ್ರಿ ನೀವು ಮಾಡಿದೀಗ? ಅಲ್ಲ, ನಿಮ್ಗೆಲ್ಲ ಏನಾಗಿದೆ? ಏನ್ ಬುದ್ಧಿ ಬರಲ್ವಾ ನಿಮ್ಗೆ? ನನ್ನ ಮಾತು ಕೇಳಿ, ಇವ್ರು 3 ಜನ ನೋಡ್ತಿದ್ರೆ ನಂಗೆ ಡೌಟ್ ಬರ್ತಿದೆ. ಕಣ್ಣೂರಿಗೆ ಇವರಿಂದ ಏನೋ ತೊಂದರೆ ಇದೆ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಏನಪ್ಪ ಬಾಯಿ, ಬಾಬಾ ಜೋಳಿಗೆ ಮುಟ್ಟಿದ ತಕ್ಷಣ ಪುಂಗಿ ಬಂತು ತಾನೆ, ಅದು ನೀನೇ ನೋಡಿದೆ ತಾನೆ? ಅದನ್ನ ನೋಡ್ಕೊಂಡು ಈ ಥರ ಮಾತಾಡ್ತೀಯಲ್ಲ, ಎದುರುಗಡೆ ಕಣ್ಣಾರೆ ಕಂಡಿದ್ದ ಕಾಮಿಡಿ ಅಂತೀಯಲ್ಲಪ್ಪ. ಕಣ್ಮುಂದೆ ಎಲ್ಲ ನೀನೇ ನೋಡ್ತಾ ಇದೆಯಲ್ಲ ಬೈ, ನೀನೇ ಹಿಂಗೆ ಮಾತಾಡಿದ್ರೆ ಹೇಗೆ? ಅಭಯ್, ಇಲ್ಲಿ ಯಾರು ತಮಾಷೆ ಮಾಡ್ತಾ ಇಲ್ಲ. ಕಣ್ಣಿಂದ ಎಲ್ಲರೂ ನೋಡ್ತಾ ಇದ್ದಾರಲ್ಲ, ನೀನು ನೋಡ್ತಾ ಇದೆಯಲ್ಲ, ನೋಡು. ಅಪ್ಪ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ. ನಿಮಗೆಲ್ಲ ಡ್ರೋನ್ ಕ್ಯಾಮ್ರಾ ಗೊತ್ತು ತಾನೆ? ಅದು ಹೀಗೇನೆ ಆಕಾಶದಲ್ಲಿ ಹಾರ್ತಿರುತ್ತೆ, ಆದರೆ ಅದನ್ನ ಆಪ್ರೇಟ್ ಮಾಡೋನು ಬೇರೆ ಎಲ್ಲೋ ಕೂತಿರ್ತಾನೆ. ಈಗ ಇವ್ರು ಹಾರಿಸಿದ್ರಲ್ಲ ಪುಂಗಿ, ಅದು ಹೀಗೇನೆ ಯಾರೋ ಒಬ್ಬ ಆಪ್ರೇಟ್ ಮಾಡ್ತಿರ್ತಾನೆ, ಅದು ಇವ್ರ ಕಡೆನೇ ಆಗಿರ್ತಾನೆ.
ಇದೆಲ್ಲ ಬರೀ ಇಂಥವ್ರ ಬೂಟಾಟಿಕೆ ಅಷ್ಟೇ. ಸೈನ್ಸ್ನ ಈ ಥರ ಮೂಢನಂಬಿಕೆಗೆ ಬಳಸ್ಕೋತಾ ಇದ್ದಾರೆ. सब कुछ पता चलेगा, सब कुछ मालूम होगा. एक चीज मान लो, ये दुनिया बहुत बड़ा है. ನೋಡಪ್ಪ ಅಭಯ್, ನಾವು ಈ ಜಗತ್ತಿನಲ್ಲಿ ಅರ್ಥ ಮಾಡ್ಕೊಂಡಿರೋದು ಇಷ್ಟೇ, ಅಂದ್ರೆ ಚಿಟಿಕೆ ಅಷ್ಟು. ಇನ್ನು ತಿಳ್ಕೊಬೇಕಾಗಿರೋದು ಸಾಗರದಷ್ಟಿದೆ. ದುರಂತ ಏನು ಅಂತಂದರೆ, ನಾವು ಒಂಥರ ಹತ್ತಿ ಹಣ್ಣಲ್ಲಿರೋ ಹುಳುಕ್ ಥರ. ಆ ಹುಳ ಆ ಹಣ್ಣನ್ನೇ ತನ್ನ ಪ್ರಪಂಚ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಹುಳ ಅಲ್ಲೇ ಹುಟ್ಟುತ್ತೆ, ಅಲ್ಲೇ ಸಾಯುತ್ತೆ. ಸೂರ್ಯನ ಕಿರಣ ನೋಡೋ ಭಾಗ್ಯ ಕೂಡ ಅದಕ್ಕಿರಲ್ಲ. ನೀನು ತಿಳ್ಕೋಬೇಕು. ನೀನು ಈ ಊರಿಗೆ ಬರದೆ 6 ತಿಂಗಳಾಗೋಗಿತ್ತು. ಊರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಈ ಸಮಯದಲ್ಲಿ ನೀನು ಇರಬೇಕು ಅನ್ನೋದು ಭಗವಂತನ ಇಚ್ಛೆ. ಒಳ್ಳೇದಾಗ್ತಾ ಇದೆ. ನೀನು ಸ್ವಲ್ಪ ನೋಡ್ತಾ ನಿಂತ್ಕೋ ಹಾಗೆ. ठीक है, सब कुछ ठीक है. जब तुझे पता चलेगा. या अल्लाह, बिस्मिल्लाह रहमान. ಈಗ ನಿಮ್ದು ಏನು ಹೇಳ್ತಿದ್ದಾರೆ ಜ್ಞಾಪಕ ಇಲ್ಲಿ, ಅದು ಬದಲಾಯಿಸ್ತೀನಿ. ನಮ್ದಕ್ಕೆ ಶಕ್ತಿ ಏನು ಅಂತ ನಿನ್ಗೆ ಅರ್ಥ ಆಗ್ತದೆ. ನಾಗಿಣಿಗೆ ನಮ್ದು ಶಕ್ತಿ ಗಿರಫ್ತಾರ್ ಕರ್ಕೆ ಇದರ ಆತ ಏನಾ, ತಬ್ ಆಗ ನಿಮ್ದಕ್ಕೆ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.